ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ನೇತೃತ್ವದಲ್ಲಿ ನಡೆದಂತಹ ಶಾಂತಿ ಪಾಲನಾ ಸಭೆ. ಮಾನ್ವಿ ಪಟ್ಟಣದಲ್ಲಿ ಆಗಸ್ಟ್ 26ರಂದು ನಡೆಯಲಿರುವಂತಹ ಈದ್ ಮಿಲಾದ್ ಹಬ್ಬ. ಅಹಿತಕರ ಘಟನೆ ನಡೆಯದಂತೆ ಸಮುದಾಯದ ಮುಖಂಡರ ಪಾತ್ರ ಮುಖ್ಯ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರ ಕೆಲಸ ಮಾಡುತ್ತೆ ಎಂದ ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್. ಮಾನ್ವಿಯಲ್ಲಿ ಸೌಹಾರ್ದತೆಯ ಊರೆಂದು ಪ್ರತೀತಿ ಇದೆ ಎಂದ ಎಸ್ಪಿ ಅರುಣಾಕ್ಷಿ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತ ಮಾನ್ವಿ ಪಟ್ಟಣದಲ್ಲಿ ಆಗಸ್ಟ್ 26ರಂದು ಮೆರವಣಿಗೆ ನಡೆಯಲಿದ್ದು, ಸೌಹಾರ್ದತೆಗೆ ಮಾನ್ವಿ ಜನರ ಸಹಕಾರ ಮುಖ್ಯ ಅಂತ ಹೇಳಿ ರಾಯಚೂರು ಎಸ್ಪಿ ಅರುಣಾಕ್ಷಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾನ್ವಿಯ ಇತಿಹಾಸ ಮತ್ತು ವರದಿ ಪರಿಶೀಲಿಸಿದಾಗ ಶಾಂತಿಯ ಊರೆಂದು ಪ್ರತೀತಿ ಇದ್ದು, ಹೀಗಾಗಿ ಯಾವುದೇ ಧರ್ಮದ ಆಚರಣೆಗಳಿರಲಿ ಎಲ್ಲರೂ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಇದೆ ಅಂತ ಹೇಳಿ ತಿಳಿಸಿದರು. ಧರ್ಮದ ಹಬ್ಬಗಳ ಆಚಾರ ಮತ್ತು ವಿಚಾರ ಸಂಪ್ರದಾಯ ಬಂದಾಗ ಇಲ್ಲಿ ಯಾವುದೇ ಅಡ್ಡಿ ಇಲ್ಲ. ಹೀಗಾಗಿ ಮಾನ್ವಿಯ ಹೆಸರು ಮಾನವೀಯತೆಯಂತೆ ಹಬ್ಬಗಳನ್ನ ಆಚರಣೆ ಮಾಡಿ ಅಂತ ಹೇಳಿ ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್ ತಿಳಿಸಿದ್ರು. ನವ कल्याण न्यूज मानवी. करता हूं कि अल्लाह ताला हमारे हिंदुस्तान में और खासकर मानवी में इसी तरह हिंदू मुस्लिम हमेशा के लिए हर ईद को ऐसा बैठकर हमारे मसले हम हल कर लेकर शहर मानवी को अमन और शांति के साथ रखने की हमें तौफीक करे. अल्लाह ताला से दुआ है. सर निन्ने ಎಸ್ಪಿ ಸಾಹೇಬರು ಬಂದಿದ್ರು. ಸರ್ ಎಸ್ಪಿ ಸಾಹೇಬರು ಬಂದು ನಮ್ಮ ಸಾಹೇಬರು ಫೋನ್ ಮಾಡಿದ್ರು, ಮನೆಗೆ ಹೋಗಿದ್ದೆ ನಾನು. ಆಮೇಲೆ 1-2 ನಿಮಿಷದಲ್ಲಿ ನಾನು ಬಂದ್ಬಿಟ್ಟೆ. ಪಾಪ ಅವ್ರು ಬರೋಣ, ಪಾಪ ಅವ್ರು ಮುನ್ಸಿಪಾಲಿಟಿ ಕಡೆ ವೇಟ್ ಮಾಡ್ತಾ ಇದ್ರು. ನನಗೆ ಬಹಳ ಹಸಿ ಕಾಣಿತ್ತು. ಮತ್ತೆ ನಾನು ಬಂದು ಭೇಟಿಯಾಗಿ ಅವ್ರು ಹೇಳಿದ್ರು, ಗುರುಗಳೇ ಶಾಂತಿ ರೀತಿಯಿಂದ ತಾವು ಹಬ್ಬವನ್ನು ಆಚರಿಸಿ. ನಾವು ಹೇಳಿದ್ವಿ, ಸರ್ ಶಾಂತಿ ರೀತಿ ಇದ್ದಾನೆ ಈ ಹಬ್ಬ ಮಾಡಬೇಕು. ಯಾಕಂದ್ರೆ ಶಾಂತಿ ಪುತ್ರರಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಈ ಜಗತ್ತಿನಲ್ಲಿ ಬಂದಿದ್ದಾರೆ. ಆ ಶಾಂತಿ ವಿದ್ಯಾಭ್ಯಾಸ ನಮಗೆ ಪ್ರವಾದಿ ಮೊಹಮ್ಮದ್ ಅವರು ಕೊಟ್ಟಿಲ್ಲ. ಆಮೇಲೆ ಎಷ್ಟು ಸೂಫಿ ಸಂತರು ಋಷಿಗಳು ಈ ಜಗತ್ತಿನಲ್ಲಿ ಬಂದು ಈ ಜಗತ್ತಿನಿಂದ ಹೋಗಿದ್ದಾರೆ. ಯಾರು ಆ ಶಾಂತಿ ಮಾಡ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿಲ್ಲ. ಶಾಂತಿ ರೀತಿಲಿದ್ದ ನಮ್ಮೆಲ್ಲ ಸೂಫಿಗಳು, ಸಂತರು, ಋಷಿಗಳು, ಮುನಿಗಳು ಎಲ್ಲರೂ ಶಾಂತಿ ರೀತಿಯಿಂದ ಜೀವನ ಮಾಡಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ, ಯಾವುದೇ ಹಬ್ಬ ಬರಲಿ ಮಾನವೀಯಲ್ಲಿ ನಾವು ಮಾನವೀಯತೆಯಿಂದ ಪ್ರತಿ ಒಂದು ಹಬ್ಬ ಮಾಡಕ್ಕಂತ ಬಂದಿವಿ. ಈಗೂ ಮುಂದೆ ದೇವರು ನಮ್ಗೆ ಇನ್ನ ಜೀವನ ಕೊಟ್ಟಿದ್ರೆ ಆ ಜೀವನ ಎಷ್ಟು ಕೊಡ್ತಾನೆ ದೇವರು, ಆ ಜೀವನದಲ್ಲಿ ನಾವು ಒಂದೇ ಕೆಲಸ ಮಾಡಿ ಹೋಗ್ಬೇಕು. ಈ ಜಗತ್ತಿನಿಂದ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಈ ಪೀಸ್ ಮೀಟಿಂಗ್ ನಿಂದ ಅದೇ ಸಂತೋಷ ಕೊಡೋದು ನಾನು ಪ್ರಯತ್ನ ಪಡ್ತೀನಿ ತನ್ನವರೇ. ಯಾಕಂದ್ರೆ ನಾಳೆ ನಾವು ಯಾವಾಗ ನಾವು ಸಾಯೋದು ಖಚಿತ. ಯಾವ ಧರ್ಮದವರು ಇರ್ಲಿ, ಯಾವ ಜಾತಿಯವರು ಇರ್ಲಿ, ನಾವು ಸಾಯಂಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸಾಯೋದು ಖಚಿತ. ಆದ್ರೆ ಸತ್ಯದ ಮೇಲೆ ಆ ದೇವರು ಕೇಳ್ತಾನೆ, ಅಯ್ಯ ಮನುಷ್ಯ, ನಿಮ್ಗೆ ನಾನು ಜಗತ್ತಿನಲ್ಲಿ ಕಳಿಸಿದೆ, ಅಲ್ಲಿಗ ನೀವು ಏನ್ ತಗೊಂಡ್ ಬಂದಿದೆ? ಅವತ್ತು ನಾವು ಹೇಳ್ಬೇಕು, ಅಯ್ಯ ದೇವರೇ, ನಾವು ಜಾತಿ ನಡುವೆ ಜಗಳ ಹಚ್ಚಿ ಬಂದಿಲ್ಲ. ಜಾತಿನಲ್ಲಿ ನಾವು ಪ್ರೇಮ ಹಂಚಿಕಾಸಿ ಬಂದಿದ್ದೇವೆ. ಆದ್ರೆ ನಾವು ಜಾತಿನಲ್ಲಿ ಜಗಳ ಹಚ್ಚಿ ಬಂದಿಲ್ಲ. ಈ ಸಂದೇಶ ಕೊಡ್ಬೇಕಾಗಿದೆ ನಮ್ಗೆ. ಯಾಕಂದ್ರೆ ನಾವು ಧರ್ಮ ಗುರುಗಳಲ್ಲಿ ನಾವು ಜೀವನ ನಮ್ಗೆ ದೇವರು ಉಡ್ಸಿದ್ರೆ ಯಾವ ಧರ್ಮದಲ್ಲಿ ಗುರುಗಳು ಇರ್ತಾರ, ಲೀಡರ್ಸ್ ಇರ್ತಾರ, ಅವ್ರಿಗೆ ಜಾತಿ ಭೇದ ಭಾವ ಯಾವುದು ಇರಬಾರ್ದು. ಬೇರೆ ಮೇಲೆ ವಿಷಯ, ನಾವೊಂದು ಪಾರ್ಟಿನಲ್ಲಿ ಇರ್ತೀವಿ, ತಾವೊಂದು ಪಾರ್ಟಿನಲ್ಲಿ ಇರ್ತೀವಿ, ನಾವು ಒಂದು ಧರ್ಮದಲ್ಲಿ ಇರ್ತೀವಿ, ತಾವು ಒಂದು ಧರ್ಮದಲ್ಲಿ ಇರ್ತೀವಿ, ನಾವೊಂದು ಜಾತಿಯಲ್ಲಿ ಇರ್ತೀವಿ, ತಾವು ಒಂದು ಜಾತಿಯಲ್ಲಿ ಇರ್ತೀವಿ. ಆದರೆ ನಮ್ಮ ಭಾವನೆಯನ್ನು ಒಳ್ಳೆ ಭಾವನೆ ಇಟ್ಟಿಕಾಸಿ ನಾವು ಜೀವನ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ನಮ್ಮ ಸಾಹೇಬರು ಹೇಳಿದ್ರು, ಈ ಮಿಲಾದ್ ಹಬ್ಬವನ್ನು ಯಾವ ತರ ಆಚರಿಸ್ತೇವೆ. ಕನ್ನಡ ನಂಗೆ ಅಷ್ಟೊಂದು ಬರಲ್ಲ, ತಾವು ತಿಳ್ಕೊಂಡ್ರೆ ಸಾಕು ಸರ್. ಅಷ್ಟೇ ಥ್ಯಾಂಕ್ ಯು ಸರ್. ನೋಡಿ ಸರ್, ಇದು 26/2026 ದಿವಸ ಬುಧವಾರ ದಿವಸ ಈ ಮೆರವಣಿಗೆ
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಜನ್ಮದಿನದ ಅಂಗವಾಗಿ ಒಂದು ಮೆರವಣಿಗೆ ಹೋಗುತ್ತದೆ. ಆ ಮೆರವಣಿಗೆ ಮಸ್ಜಿದ್ ಹಸನಿಂದ ಟಿಪ್ಪು ಸುಲ್ತಾನ್ ಚೌಕ್ ಹೋಗುತ್ತದೆ. ಟಿಪ್ಪು ಸುಲ್ತಾನ್ ಚೌಕ್ನಲ್ಲಿ ಅಲ್ಲಿ ಲೀಡರ್ಸ್ ಬರ್ತಾರೆ ಎಲ್ಲ. ಅಲ್ಲಿ ಒಂದು ಕುರಾನ್ ಪಟ್ಟಣ ಓದಿ ನಮ್ಮ ತಾಜ್ನೂರಲ್ಲಿ ಸ್ಪೀಚ್ ಇರ್ತದೆ ಅಲ್ಲಿ. ಆಮೇಲೆ ಲೀಡರ್ಸ್ ಸ್ಪೀಚ್ ಇರ್ತದ, ನಮ್ಮ ತಮ್ಮ ಅಣ್ಣ ತಮ್ಮರದ್ದು ಸ್ಪೀಚ್ ಇರ್ತದ. ಅಲ್ಲಿಂದ ಮತ್ತೆ ಶ್ರೀ ಡಾಕ್ಟರ್ ಅಂಬೇಡ್ಕರ್ ಜಿ ವೃತ್ತದಲ್ಲಿ ಹೋಗುತ್ತದೆ ಮತ್ತು ಅಲ್ಲಿ ಲೀಡರ್ಸ್ ಭೇಟಿಯಾಗುತ್ತಾರೆ. ಮತ್ತೆ ಅಲ್ಲಿನ ಶ್ರೀ ಬಸವೇಶ್ವರ ಜಿ ವೃತ್ತಕ್ಕೆ ತಲುಪುತ್ತಾರೆ. ಮತ್ತು ಅಲ್ಲೂ ಸ್ವಾಮೀಜಿ ಅವರು, ನಮ್ಮ ಕಲ್ಮಠ ಸ್ವಾಮಿ, ಚಿಕ್ಕಲ್ಪರಿ ಸ್ವಾಮಿ ಅವರು ಇಲ್ಲ ಅಂತ ಸರ್. ಈಗ ನಾನು ಬೆಳಗಾವಿಯಲ್ಲಿ ಅದೀನಿ ಗುರುವಾಡೆ, ನಾನು ಹಬ್ಬ ಆಗಿದ ನಂತರ ನಾನು ಬಂದು ಮೀಟ್ ಆಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚರ್ಚ್ ಯಾದವರು ಬರ್ತಾರೆ, ಎಲ್ಲ ಲೀಡರ್ಸ್, ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಲೀಡರ್ನೇ ಬರುತ್ತಾರೆ. ಯಾಕಂದ್ರೆ ಹಬ್ಬ ನಾನು ಕುರಾನ್ ಪಠಣ ಏನು ಓದಿದ್ದೆ, वमा अरसलनाका इल्ला रहमतल लिल आलमीन। इसका मतलब यही है समझ जी, हमने आपको सारे जहां के लिए रहमत बनाकर भेजा। नॉट ओनली मुस्लिम सर, मुस्लिम के लिए सरकार ने नहीं आया, मुस्लिम के लिए कुरान नहीं आया, मुस्लिम के लिए अल्लाह भी नहीं। अल्लाह रब्बुल मुस्लिमीन नहीं कहा, रब्बुल आलमीन। उसी तरह कुरान के अंदर हुदल लिन्नास ಅಂತ ಇದೆ ಸರ್, हुदल लिल मुस्लिमीन ಅಂತಲ್ಲ, हुदल लिन्नास। कुरान सारे इंसानों के लिए रहनुमा बन के आई। इसी तरीके से सरकार दो जहां को वमा अरसलनाका इल्ला रहमतल लिल मुस्लिमीन ने कहा, अल्लाह ने वमा अरसलनाका इल्ला रहमतल लिल आलमीन कहा, सारे जहां के लिए। प्रवादी मोहम्मद मुस्तफा सल्लल्लाहु अलैहि वसल्लम दुनिया में तशरीफ लाए इंसानियत को इंसानियत सिखाने के लिए। हुजूर इस दुनिया में तशरीफ लाने से पहले लोग बच्ची जब पैदा होती तो उसको जिंदा गोर करते थे, गड़ा देते थे। ಯಾವಾಗ ಹುಡುಗಿ ಹುಟ್ಟಿದಂದ್ರೆ ಆ ಹುಡುಗಿಗೆ ಮಣ್ಣು ಮಾಡಿಬಿಡ್ತಾರೆ. ಪ್ರವಾದಿ ಯಾವಾಗ ಬಂದಿದ್ದಾರೆ ಅವಾಗ್ಲಿಂದ ಈ ಕೆಲಸ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಜೀವನ ಎಲ್ಲರೂ ಮಾಡಬೇಕು. ಬರೇ ಗಂಡು ಇದ್ದಿದ್ದಾರೆ ಮತ್ತೆ ಹೆಣ್ಣು ಇಲ್ಲದ್ರೆ ಹೆಂಗ್ ಜೀವನ ಮಾಡ್ತೀವಿ ನಾವು? ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂತ ಸಂದೇಶ ಕೊಟ್ಟು ಪ್ರವಾದಿಯವರು ಇವತ್ತು ಊಟ ನಾವು ಮಾಡ್ತಾ ಇದ್ದೀವಿ. ಎಲ್ಲಾರು ಕಲ್ತು ಕೆಲಸ, ಎಲ್ಲಾರು ಸೇರಿ ಒಳ್ಳೆತನ ಈ ಪ್ರೋಗ್ರಾಮ್ ಮಾಡೋಣ. ಮತ್ತೆ ಇನ್ನೊಂದು ನಿಮ್ ಡಿಪಾರ್ಟ್ಮೆಂಟ್ಗೆ ನಾನು ನಮ್ಮ ಪ್ರೆಸ್ ಮೀಟಿಂಗ್ ನಲ್ಲಿ ನಾವು ಹೇಳಿದ್ವಿ, ತಮ್ಗೂ ಒಂದು ಗಮನಕ್ಕೆ ಒಂದು ಮಾತು ಹೇಳ್ತೀನಿ ಸರ್. ಯಾರು ಆಗ್ಲಿ, ನನ್ನ ಮಕ್ಕಳಾಗ್ಲಿ, ಇನ್ನೊಬ್ಬರಾಗ್ಲಿ, ಜಾಂಡೆ ತಗೊಂಡು ಗಾಳಿ ಮೇಲೆ ತಿರುಗಾಡು, ಬಸ್ಸಿನ ಮೇಲೆ ಏರೋದು, ಇನ್ನೊಂದು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ತಾವು ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಇರಿಸಿ ಅವ್ರಿಗೆ ಏನ್ ಕ್ರಮ ತಗೊಳಕ್ಕೆ ತಮ್ಗೆ ನಾವು ಅವಕಾಶ ಮಾಡಿ ಕೊಡ್ತೀವಿ ಸರ್. ಅವ್ರು ಯಾವ ನೋಡಿಲ್ಲ ಸರ್, ಅದಕ್ಕಿಂತ ನನ್ನ ಹುಡುಗರಿಲ್ಲ, ನಮ್ಮ ಮಕ್ಕಳಿಲ್ಲ ಸರ್. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೇರೆಯವರಿಗೆ ತಂದು ಕೊಟ್ಟು ಕಾಸಿ ನೀವು ಖುಷಿ ಪಡಿಬೇಡ ಅಂತ ಹೇಳಿದ್ದಾರೆ. ಅದು ಸಹ ನಾವು ಬೇರೆಯವ್ರಿಗೆ ತಂದು ಕೊಟ್ಟು ಕಾಸಿ ನಾವು ಖುಷಿ ಪಡೋರು ನಾವಲ್ಲ. ಬೇರೆಯವ್ರು ತೊಂದರೆ ಯಾರು ನಮ್ಮ ಮಕ್ಕಳನ್ನು ಕೊಟ್ಟಿದ್ರೆ ಅವ್ರಿಗೆ ನೀವು ಅರೆಸ್ಟ್ ಮಾಡಿ ಕಾಸಿ ಏನ್ ಮಾಡ್ತೀರಿ, ನಿಮ್ಮ ಮೇಲೆ ಕೊಟ್ಟಿದ್ದು ನಾನು ಯಾಕೆ ಮಾಡಿದೆ ಸರ್ ಅಂತ ನಿಮ್ಗೆ ಬಂದು ಕೇಳಲ್ಲ ಸರ್. ಇದು ಮಾತು ಹೇಳಿ ಕಾಸಿ. ಮತ್ತೆ ಇನ್ನೊಂದು ನಾವು 25ನೇ ತಾರೀಕಿಗೆ ಜಾಗರಣಿ ಮಾಡ್ತೀವಿ ಸರ್, ಮಸೀದಲ್ಲಿ ಮಾಡ್ಕೊಂತೀವಿ. ಬೇರೆಯವ್ರಿಗೆ ಎಲ್ಲಿ ಮೈಕ್ ಸಹ ಹೊರಗಡೆ ಇರ್ತೀವಿ, ಹೊರಗಡೆ ಮೈಕ್ ಇರಲ್ಲ ಸರ್. ಯಾಕಂದ್ರೆ ನಮ್ ಸಲುವಾಗಿ ನಾವು ಮಾಡ್ಕೊಂತಿದ್ರೆ ಬೇರೆ ಸಲುವಾಗಿ ಯಾಕೆ ತಂದ್ಕೊಳ್ಬೇಕು ಸರ್. ಅದ್ರ ಸಲುವಾಗಿ ನಮ್ಮ ಮಸೀದಿಯಲ್ಲೇ ಎಲ್ಲ ಯಾವ ಮಸೀದಿಯಲ್ಲಿ ಮಾಡ್ತಾರ ಜಾಗರಣಿ ರಾತ್ರಿ, ಅವರೆಲ್ಲ ಮಸೀದಿ ಒಳಗಡೆ ಮಾಡ್ಕೊಂತಾರ, ಹೊರಗೆ ಯಾರು ಮಾಡಲ್ಲ. ಆ 26ನೇ ತಾರೀಕಿಗೆ ಬುಧವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಈ ಜುಲೂಸನ್ನು ಪ್ರಾರಂಭ ಆಗುತ್ತದೆ. ಇಷ್ಟು ಮಾತು ಹೇಳಿಸಿ ತಮ್ಮೆಲ್ಲರಿಗೆ ಬೆಳಿಗ್ಗೆ 11 ಗಂಟೆಗೆ ಸರ್, ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ಬೋದು ಸರ್. 5-10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಮತ್ತೆ 4 ಗಂಟೆ ಒಳಗಡೆ ನಾವು ಮುಗಿಸ್ತೀವಿ ಸರ್. ಯಾಕಂದ್ರೆ ಜವರ್ ನಮಾಜ್ ಮಧ್ಯಾಹ್ನ ನಮಾಜ್ ಮಾಡೋದು ಟೈಮ್ ಸರ್ ನಮ್ಗೆ 4 ಗಂಟೆ 4:30ಗೆ ನಮ್ಗೆ ಟೈಮ್ ಲಾಸ್ಟ್ ಆಗುತ್ತೆ ಸರ್. ಮತ್ತೆ ಆ ಟೈಮ್ ಆಗಿದ ನಂತರ ಮತ್ತೆ ನಾವು ನಾಶಿ ಮಾಡಲ್ಲ. ಅದ್ರ ಸಲುವಾಗಿ ಆ ಟೈಮ್ ಒಳಗಡೆ ನಾವು ಆ ಜುಲೂಸ್ ಮುಗಿಸಿ ಕೊಡ್ತೀವಿ ಅಂತ ನಿಮ್ಗೆ ಒಂದು ಆಶೀರ್ವಾದ ಕೊಡ್ತೀನಿ ಸರ್. ಧನ್ಯವಾದ. ತಮ್ಮೆಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸ್ಟೇಷನ್ ಎಲ್ಲ ಪರಿವಾರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. मैं अपनी बात को खत्म करता हूँ. वाखिर दावाना अल्हम्दुलिल्लाहि रब्बिल आलमीन. ಇವತ್ತಿನ ದಿವಸ ನಾವು ಯಾವಾಗಲೂ 5:30-6ಕ್ಕ ಈ ಸಭೆ ಮಾಡ್ತಾ ಇದ್ವಿ. ಹಲವಾರು ಕಾರಣಾಂತರಗಳಿಂದ ಸ್ಥಳೀಯ ಅಧಿಕಾರಿಗಳು
12:30 1 ಗಂಟೆಗೆ ಮುಗಿಸ್ಬಿಡೋಣ ಅಂತಕ್ಕಂಥ ಒಂದು ಕೌತುಕದಲ್ಲಿ ಇದ್ದಾಗ ಅದು ಮಳೆನೂ ಬರ್ತದೆ, ಇನ್ನೊಂದು ಬರ್ತದೆ. ಏನಾದ್ರೂ ಈಗ ಸಮಯ ಹೇಗಿದೆ ಅಂತ ಹೇಳಿದ್ರೆ ಹುಟ್ಟಿದ ಕೂಸಿ ಕೂಡ ಪುರುಸತ್ ಐತಲ್ಲ ಅಂತಕ್ಕಂಥ ವಾತಾವರಣ ಬೆಳೆದ್ಬಿಟ್ಟಿದೆ. ಇದನ್ನು ಬಹಳಷ್ಟು ನಾನು ಮಾತಾಡ್ಲಿಕ್ಕೆ ಹೋದಲ್ಲ. ಮೊಟ್ಟ ಮೊದಲನೇ ನಾನು ನಿಮ್ಮೆಲ್ಲರಿಗೆ ನನ್ನ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಿಡದೇನೆ ಆಹ್ವಾನ ಮಾಡಿ ನೀನು ಕರಿತಾ ಇದ್ದೀರಿ. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಎಲ್ಲರಿಗೆ ಸಜ್ಜಾದ್ ಸಾಹೇಬರನ್ನು ಹಿಡ್ಕೊಂಡು ತಮ್ಮೆಲ್ಲರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತೇನೆ. ಇಲ್ಲಿ ಏನಿದೆ, ನನಗೆ ಬಹಳಷ್ಟು ಮಾತಾಡ್ಬೇಕಂತ ಆಸೆ ಜಾಸ್ತಿ. ಎಲ್ಲ ಯಂಗ್ಸ್ಟರ್ಸ್ ಇಲ್ಲೇ ಇದ್ದಾರೆ. ಯಾಕೆ ಇವತ್ತು ಮಾತಾಡಿ ಹೋಗ್ಲಪ್ಪ, ಸ್ವಲ್ಪ ಮುಗಿಸ್ಬಿಟ್ಟ ಅಂತಕ್ಕಂಥದ್ದು ಬಹಳಷ್ಟು ಕೇಳಿದ್ದೇನೆ. ಇದು ವೈದ್ಯರ ಒಂದು ಸಲಹೆ ನನಗೆ. ಇತ್ತೀಚಿನ ದಿನಮಾನಗಳಲ್ಲಿ ಈ ಹೃದ್ರೋಗದ ಒಂದು ಕೆಲವು ಕಾರಣಾಂತರಗಳಿಂದ ಸಜ್ಜಾದ್ ಸಾಬ್ ಗೊತ್ತಿದೆ ಅದು. ಆತ ಬಂಧುಗಳೇ ಕೈಸೆ ತಬಿಯತ್ತು ಅಂತ ಹೇಳ್ತಾನೆ. ಆ ಉರ್ದು ಅಷ್ಟನ್ನು ಬರದೇ ಇದ್ರು ಕೂಡ ತಬಿಯತ್ತದ ನಿನ್ನ ಆರೋಗ್ಯ ಹೇಗೆ ಇದೆ ಅಂತಕ್ಕಂಥದ್ದು ನಾನು ಬಲ್ಲೆ. ನಿಮ್ಮೆಲ್ಲರ ಹಾರೈಕೆ ಮತ್ತು ನಿಮ್ಮೆಲ್ಲರ ಶುಭಾಶಯಗಳೊಂದಿಗೆ ನನಗೆ ಸ್ವಲ್ಪವಾದರೂ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಆ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತಿನ ಸಂದೇಶದಲ್ಲಿ ಸಜ್ಜಾದ್ ಸಾಹೇಬರು ಏನ್ ಹೇಳಿದ್ರು, ಹುಟ್ಟು ಆಕಸ್ಮಿಕ. ಅವ್ರು ಹೇಳಿದ್ದು ಕನ್ನಡ ಬರವಲ್ಲ ಅಂತ ಹೇಳಿ ಒಳ್ಳೆ ಕನ್ನಡ, ಬಹಳ 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 ಇಂಪ್ರೂವ್ ಆಗಿರ್ತಕ್ಕಂಥ ಕನ್ನಡ. ಹೋದ ವರ್ಷ ಕನ್ನಡ ರಾಜ್ಯೋತ್ಸವ ದಿವಸ ನಾನು ನೋಡಿದ್ದು, 2025 ಕನ್ನಡ ರಾಜ್ಯೋತ್ಸವ ದಿವಸ ನಾನು ಅವರು ಭಾಗಿಯಾಗಿದ್ದೆ ಒಂದು ರಾಜ್ಯೋತ್ಸವದಲ್ಲಿ. ಆ ರಾಜ್ಯೋತ್ಸವ ಸಮಾರಂಭದಲ್ಲಿ ಕುವೆಂಪು ಅಂತಕ್ಕಂಥದ್ದು ದೊಡ್ಡ ಶಬ್ದ ಅಲ್ಲಿ. ಅಂತಹ ಒಂದು ಸನ್ನಿವೇಶದಲ್ಲಿ ಇನ್ನೂ ಸುಧಾರಿಸ್ಬೇಕಪ್ಪ ನೀವು ಅಂತಕ್ಕಂಥದ್ದು ಒಂದು ಸಣ್ಣ, ಅವ್ರು ನಮ್ಮ ವಯಸ್ಸಿನಲ್ಲಿ ಸಣ್ಣವರು ಇರೋದ್ರಿಂದ ಇವತ್ತಿನ ಒಂದು ಸುಭಾಷಿತ ಏನಿದೆ ಕನ್ನಡದಲ್ಲಿ ಬಹಳ ಮೆಚ್ಚುವಂಥದ್ದು. ಇದು ಶ್ಲಾಘನೆ ಅಲ್ಲ. ಅದಕ್ಕೆ ನೀವು ಹೇಳಿರ್ತಕ್ಕಂಥದ್ದು ಹುಟ್ಟು ಆಕಸ್ಮಿಕ. ನಾವು ಹುಟ್ಟುತ್ತೇವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಬುಡಪ್ಪ ನಂಬೋದು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದು ಎಲ್ಲರಿಗೂ ಗೊತ್ತದು. ಯಾರನ್ನಾದ್ರು ತಗೊಂಡು ಹೋಗುವಾಗ ಇದು ನನ್ನೂ ಒಂದು ಐತಪ್ಪ ಇಂಥ ದಾರಿ ಇಂಥದ್ದು ಮೆರವಣಿಗೆ ಅಂತಕ್ಕಂಥದ್ದು ಎಲ್ಲರ ತಲೆಯಲ್ಲಿ ಗಮನ. ಅದೇ ಒಂದು ಸಂದೇಶ. ಈ ಸಂದೇಶದ ಅಡಿಯಲ್ಲಿ ನಾವು ಬಾಳಿದ್ರೆ ಮಹಾಸಂತ ಪ್ರಾಫೆಟ್ ಮೊಹಮ್ಮದ್ ರವರ ಸಂದೇಶವನ್ನು ಪಾಲಿಸಿದಂಗೆ ಅಂತಕ್ಕಂಥದ್ದನ್ನು ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ಇದು ತಮಗೆ ನಮ್ಮ ಚಂದ್ರಶೇಖರ್ ಸಾಹೇಬರು ಬಹಳ ಚಿಕ್ಕವರು. ಅವ್ರ ಮಾವಂದರಾಗಿರ್ತಕ್ಕಂಥ ನಿವೃತ್ತಿ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿದ್ದ ವಿಶ್ವನಾಥ್ ಸಾಹೇಬರ ಅಳಿಯಂದ್ರು ಅವರು. ನಮಗೆ ಅಳಿಯ ಇದ್ದಂಗೆ, ಆದ್ರೆ ಇಲ್ಲೆಲ್ಲ ಇದು ಸಾಹೇಬರೇ. ನಾವು ಅಳಿಯ ಅಂತ ಅನ್ನೋದಿಲ್ಲ. ಚಂದ್ರಶೇಖರ್ ಸಾಹೇಬರೇ ಏನು ಗೌರವ ಕೊಡಬೇಕು ಆ ಗೌರವ ಕೊಡ್ಬೇಕು. ಇದು ಸಂದೇಶ. ಇವತ್ತು ನನ್ನ ಮಗನೇ ಜಡ್ಜ್ ಆದ್ರೂ ಕೂಡ ಇವರ ಆನವರು ಅನ್ಬೇಕು. ನಾನು ಬಾಳೆಲ್ಲ ಕೂತಿದ್ದೇನೆ ಅಂತ ಬರೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಇನ್ ದ ಸೇಮ್ ಫ್ಯಾಷನ್. ಗೌರವಾನ್ವಿತ ವರಿಷ್ಠಾಧಿಕಾರಿಗಳಿಗೆ ನಾವು ಸ್ವಾಗತ ಮಾಡ್ತಾ, ಇವತ್ತಿನ ದಿಶೆಯಲ್ಲಿ ಈ ಒಂದು ವಾತಾವರಣ ಹೇಗಿದೆ. ಈಗ ರಾಮಣ್ಣ ಫೋನ್ ಮಾಡಿದ್ದ, ನೆನಪಾಯ್ತು. ರಾಮಣ್ಣವರು ಫೋನ್ ಮಾಡಿದ್ದಾರೆ. ಅವ್ರ ಕಡೆ ನಂಬರ್ 107 ಇದೆ. ಕಡೆ ನಂಬರ್ 107 ಅಂದ್ರೆ ನಿಮಗೆ ಬಹಳಷ್ಟು ಮಂದಿ ಗೊತ್ತಿರ್ಲಿಕ್ಕಿಲ್ಲ. ಅದು ಶಾಂತತಾ ಭಂಗ ಮಾಡ್ತಕ್ಕಂಥ ಒಂದು ಸೆಕ್ಷನ್. ಅದು CRPC ಒಳಗೆ ಚಂದ್ರಶೇಖರ್ ಸಾಹೇಬ್ ಗೊತ್ತ ಎಷ್ಟು ಶಾಂತತಾ ಭಂಗ ಮಾಡ್ತಕ್ಕಂಥ ಸೆಕ್ಷನ್ 107. 107 ತಹಶೀಲ್ದಾರ್ ಸಾಹೇಬ್ ನಡೆಸ್ತಾರೆ, ಚಾಲಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ದಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಲೋಕಲ್. ಆ ನಿಟ್ಟಿನಲ್ಲಿ ನಾವು 107 ಅಲ್ಲ, ನಾವು ಮಾನ್ಯವರು 107 ಅಲ್ಲ. ಆ 107 ಏನಿದೆ ಅಂತ ಹೇಳಿದ್ರೆ ಒಂದು ಸೋಪ್ ಬರ್ತದೆ, ಸನ್ಲೈಟ್ ಅಲ್ಲ. 701 701 ಬಾರ್ ಡಿಟರ್ಜೆಂಟ್ ಸೋಪ್, ಹಳೇದು, ಬಹಳ ಉತ್ತಮವಾಗಿರ್ತಕ್ಕಂಥ ಸೋಪು. ಆ ಸೋಪ್ನಿಂದ ನಾವು ಬಟ್ಟೆ ತೊಳೆದ್ರೆ ಯಾವ ಕಲ್ಮಶ ಉಳಿದಿಲ್ಲ. ಗಯಾಸ್ ನಿನ್ನ ಫೋಟೋ ಬಂದಂಗೆ ಬರ್ತದೆ. ನೀನೇನು ಫೋಟೋ ತೆಗಿತಿದೆ ಆ ಫೋಟೋ ಬರ್ತದೆ. ಅಂತಹ ಒಂದು ನಿಚ್ಚಳವಾಗಿರ್ತಕ್ಕಂಥ ಶುಭ್ರತೆಯನ್ನು ತಂದೊಗಿಸುವ ಡಿಟರ್ಜೆಂಟ್ ಸೋಪು 107 ಉಲ್ಟಾ ಮಾಡ್ರಿ 701. ನಾವು 701 ವಿನಃ 107 ಅಲ್ಲ. ಅದು ನಾನು ರಮಣ ಮತ್ತೆ ತಪ್ಪು ಕಂಡಿರಪ್ಪ ನೀವು. ಅದಲ್ಲ, ಒಂದು ಹೇಳುವಂತ ಒಂದು ದೃಷ್ಟಾಂತ ಇದು.
ಈಗ ಅದೇ 107 ಅದು ಅಮೆಂಡ್ ಆಗಿದೆ. ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಅಮೆಂಡೆಡ್ ಆಸ್ ಪರ್ 2023 ಆಕ್ಟ್. ದಟ್ CRPC ಹ್ಯಾಸ್ ಬಿನ್ ಅಮೆಂಡೆಡ್. ಲಾಸ್ಟ್ ಸ್ಟೂಡೆಂಟ್ಸ್ ಇದ್ರೆ ಗೊತ್ತಾದ್ರು ಇಲ್ಲಿ, ಲಾಸ್ಟ್ ಸ್ಟೂಡೆಂಟ್ಸ್ ಅಲ್ಲ, ಲಾಸ್ಟ್ ಸ್ಟೂಡೆಂಟ್ಸ್. ಅದಕ್ಕೆ ಅದು ಏನಾಗಿದೆ, 170 ಆಗಿದೆ ನೋಡ್ರಿ, 170 ಆಗಿದೆ, 170 ಆಗಿದೆ. ನಮಸ್ಕಾರ ಸರ್. ಅದಕ್ಕೆ ನಾವು ಮಾಡಿರೋದು, ನಾನು ಇದು ತಮಾಷೆಗಾಗಿ ಹೇಳಿದ್ದೆ ಹೊರತಾಗಿ 107 ಅಲ್ಲ, ನಾವು 701 701 ಡಿಟರ್ಜೆಂಟ್ ಬಾರ್ ಸೋಪ್ ಇಂದ ಹಾಗೆ ಆ ಒಂದು ಸೋಪಿನಿಂದ ನಮ್ಮ ಎಲ್ಲ ಕಲ್ಮಶಗಳು ದೂರ ಆಗಿವೆ. ಇಡೀ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮಾನವೀಯ ಶಾಂತತೆ ಪ್ರಸಿದ್ಧವಾದದ್ದು. ಇವತ್ತು ಸಜ್ಜಾವ್ ಸಾಹೇಬರು ಹೇಳಿದ್ರು, ನಮ್ಮ ಮಕ್ಕಳೇ ಗಲಾಟೆ ಮಾಡಿದ್ರು, ನೀವು ಅದಕ್ಕೆ ಕ್ರಮ ತಗೊಳ್ರಿ ಅಂತಕ್ಕಂಥದ್ದು. ಇದು ಬಹಳ ಒಂದು ದೊಡ್ಡ ಸಂದೇಶ. ಇಂತಹ ಸಂದೇಶದ ಅಡಿಯಲ್ಲಿ 24ನೇ ತಾರೀಕು ಆಗ್ತಕ್ಕಂಥ ಈ ಒಂದು ಶುಭ ಸಮಾರಂಭ ಏನಿದೆ, ಅದು ಜುಲೂಸ್ ಇರಬಹುದು, ಮೆರವಣಿಗೆ ಇರಬಹುದು, ಶಾಂತಿಯ ಸಂದೇಶಗಳನ್ನು ಸಾರಬಹುದು. ನೀವು ಅವರನ್ನು ನಾವು ಶಾಂತಿ ದೂತ, ಮಾನವತಾವಾದಿ ಅಂತಕ್ಕಂಥದ್ದಕ್ಕೆ ಕಾರಣ ಪ್ರೊಫೆಟ್ ಮೊಹಮ್ಮದ್ ರವರು, ಇಂಗ್ಲಿಷ್ನಲ್ಲಿ ಪ್ರೊಫೆಟ್ ಮೊಹಮ್ಮದ್ ರವರು, ಹಜರತ್ ಮೊಹಮ್ಮದ್ ಪೈಗಂಬರ್. ಇದು ತಾಯಿಯ ಪಾದಗಳಲ್ಲಿ ಸ್ವರ್ಗವಿದೆ ಅಂತಕ್ಕಂಥದ್ದನ್ನು ಹೇಳಿದವರು ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ರವರು. ತಾಯಿಯ ಪಾದಗಳಲ್ಲಿ, ಯಾವ ತಾಯಿ? ಮುಸ್ಲಿಂ ತಾಯಿ, ಹಿಂದೂ ತಾಯಿ, ಕ್ರಿಶ್ಚಿಯನ್ ತಾಯಿ ಅಲ್ಲ, ಒಟ್ಟಾರೆ ಮಾನವತೆಯವಾದಿಯಲ್ಲಿ ಇರ್ತಕ್ಕಂಥ ತಾಯಿಯ ಪಾದಗಳಲ್ಲಿ ಸ್ವರ್ಗವಿದೆ. ಅದೇನು ಸ್ವರ್ಗಕ್ಕೆ ಏನಂತೀವಿ? ಇಟ್ ಲೈಸ್ ಇನ್ ದಿ ಫೀಟ್ಸ್ ಆಫ್ ಮದರ್. ಇಟ್ ಈಸ್ ದಿ ಸಂದೇಶ ಆಫ್ ಪ್ರಾಫಿಟ್. ಅದಕ್ಕಾಗಿ ಇವತ್ತು ಹೆಣ್ಣು ಕುಲಕ್ಕೆ ನಾಶ ಮಾಡಬೇಡ್ರಿ ಅಂತಕ್ಕಂಥ ಸಂದೇಶ ಇದೆ. ಇವತ್ತು ಬಹಳಷ್ಟು ಕಾಲದ ನಾವು ನೋಡ್ತಾ ಇದ್ದೇವೆ, ಹೆಣ್ಣು ಸಿಗ್ತಾ ಇಲ್ಲ. ಎಷ್ಟೋ ಮಂದಿ ಹೊರಗಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ, ಪರಿತಪಿಸ್ತಾ ಇದ್ದಾರೆ, ನನಗೆ ಹೆಣ್ಣು ಬೇಕು, ನನಗೆ ಹೆಣ್ಣು ಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನ. ಏನೋ 10ಕ್ಕೆ ಒಬ್ರು, 20ಕ್ಕೆ ಇಬ್ಬರು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮಗೆ ಇವತ್ತು ಆ ಒಂದು ಅನುಕೂಲತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ನಾವು ಮಾತಾಡೋದಿಲ್ಲ. 2 ಗಂಟೆಗೆ ನಿಮಗೆ ನಮಾಜ್, ಇನ್ನಿತರ ಕಾರ್ಯಕ್ರಮಗಳು. ಸಜ್ಜಾದ್ ಸಾಹೇಬ್ರು ನಾಳೆ 26ನೇ ತಾರೀಕು ಮಾಡ್ತಕ್ಕಂಥ ಮೆರವಣಿಗೆ 11ನೇ ತಾರೀಕು ನೀವೇನು ಹೇಳಿದ್ರಿ, ಒಂದು ಸಿಮೆಂಟ್ ರೋಡ್ನಿಂದ ಅಥವಾ ಟಿಪ್ಪು ಸುಲ್ತಾನ್ ಚೌಕ್, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ ಮತ್ತು ಬಸ್ ಸ್ಟ್ಯಾಂಡ್, ಈ ಎಲ್ಲಾ ಹಾದಿಗಳಲ್ಲಿ ಚಿಕ್ಕಪರಿ ಸ್ವಾಮಿಗಳು, ಕಲ್ಮಠ ಸ್ವಾಮಿಗಳು, ಉಪ್ಪಳಮಠ ಸ್ವಾಮಿಗಳು, ಎಲ್ಲಾ ಸ್ವಾಮಿಗಳು ವಕೀಲನಾಗಿಯೂ, ಸ್ವಾಮಿಯಾಗಿಯೂ, ನಾಗರಿಕನಾಗಿಯೂ, ಶಾಂತಿ ಸಭೆಯ ದೂತನಾಗಿಯೂ ನಿಮ್ಮೊಡನೆ ಸೇರ್ತೇನೆ ಅಂತಕ್ಕಂಥ ಮಾತನ್ನು ಮತ್ತೆ ಮತ್ತೆ ಮಗದೊಮ್ಮೆ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಪಸ್ಥಿತರಿರುವ ನಮ್ಮ ಇಲಾಖೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ SP ಸಾಹೇಬರಾದ ಅರುಣಾಂಶು ಗಿರಿ IPS SP ಸಾಹೇಬ್ರೆ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಸೋಮಶೇಖರ್ ಕೆಂಚರೆಡ್ಡಿ ಅವರೇ, ಸಜ್ಜಾದ್ ಮತವಲ್ಲಿ ಗುರುಗಳೇ, ಉಪ್ಪಳಮಠ ಸ್ವಾಮಿಗಳೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ತಮಗೆ ಸಂಕ್ಷಿಪ್ತವಾಗಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಯಾವುದೇ ಧರ್ಮದ ಹಬ್ಬಗಳು ಬಂದಿರೋದು ನಮ್ಮ ಸಂತೋಷಕ್ಕಾಗಿ, ನಮ್ಮ ಮನುಷ್ಯನ ಒಳ್ಳೆಯದನ್ನ ಮಾಡೋದಕ್ಕೋಸ್ಕರ ಈ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಯಾವುದೇ ಭಾಷೆ, ಬಣ್ಣ, ಭಾವನೆ, ಅದರ ಮೇಲೆ ನಾವು ವಿಭಿನ್ನತೆಯನ್ನು ತೋರಿಸಿ ಕೋಮು ಭಾವನೆಯನ್ನ ಪ್ರಚೋದನೆ ಮಾಡತಕ್ಕಂಥ ಶಕ್ತಿಗಳನ್ನ ದೂರ ಇಡಬೇಕು. ಮತ್ತೆ ಇತ್ತೀಚೆಗೆ ಏನಾಗಿದೆ, ಈ ಎಲ್ಲ ಸೋಷಿಯಲ್ ಮೀಡಿಯಾ, ಈ ಮೊಬೈಲ್ ಏನ್ ಬಂದು ಬಹಳಷ್ಟು ನಮ್ಮನ್ನ ಹಾಳು ಮಾಡಿಬಿಟ್ಟಿದೆ. ಯುವಕರನ್ನು ಹಾಳು ಮಾಡಿದೆ, ವಯಸ್ಕರನ್ನು ಹಾಳು ಮಾಡಿದೆ, ಎಲ್ಲರನ್ನೂ ಹಾಳು ಮಾಡಿದೆ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಏನಾದರೂ ಕೋಮು ಭಾವನೆ ಪ್ರಚೋದನೆ ಮಾಡ್ತಕ್ಕಂಥ ಏನಾದರೂ ಹಾಕಿದರೆ ಅವರ ವಿರುದ್ಧ ಖಂಡಿತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ. ನಿಮ್ಮ ಮುಖಂಡರು ನಮ್ಮ ಈಗಾಗಲೇ ಹೇಳಿದ್ದಾರೆ, ನೀವು ಯಾರು ಕಿಡಿಗೇಡಿ ಹೇಳಿದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಶಾಂತಿಯನ್ನ ಕದಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಯಾರಾದ್ರೂ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೊಲೀಸರಿಗೆ ಮಾಹಿತಿಯನ್ನ ಕೊಡಿ. ನಾವು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಏನು ಎಚ್ಚರಿಕೆಯನ್ನು ಕೊಡಬೇಕು ಆ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡ್ತೇವೆ, ಆ ರೀತಿಯಲ್ಲಿ ಕ್ರಮವನ್ನ ಜರುಗಿಸ್ತೇವೆ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ನಮ್ಮ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸಿ, ಮುಂದಿನದಾಗಿ ಮಾನ್ಯ SP ಸಾಹೇಬರು ಈ ಸಭೆಯನ್ನ ಕುರಿತು ಮಾತನಾಡಬೇಕಾಗಿ ಕೇಳ್ಕೊತೀನಿ.
26 ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾವು ಎಲ್ಲಾ ತಾಲೂಕಲ್ಲೂ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಪೀಸ್ ಮೀಟಿಂಗ್ ಮಾಡ್ತಾ ಇದೀವಿ. ನಾನು ಈಗಾಗಲೇ ನಿನ್ನೆ ರಾತ್ರಿ ಒಂದು ಮೌಲಾನಾ ಸಾಹೇಬ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲ ರೂಟ್ ಎಲ್ಲ ನೋಡಿ ಹೋಗಿದ್ದೀನಿ. ಸಿಂಧನೂರು ಕೂಡ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಯಾವುದೇ ಏನು ಅಹಿತಕರ ಘಟನೆ ಆಗದೆ ಇರೋಂಗೆ ನಮ್ಮ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿನಂತಿ. ಹಾಗೂ ಏನೇ ಈ ತರ ಕಂಡು ಬಂದ್ರೆ ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ತಿಳಿಸಿ ನಾವು ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿ ಹೋಗಿ ಅಂತವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್, ಇದು ಪ್ರೊಫೆಟ್ ಮೊಹಮ್ಮದ್ ಅವ್ರದ್ದು ಬರ್ತ್ಡೇ ಅಂಡ್ ಅವ್ರದ್ದು ಏನು ಸಂದೇಶ ಇದೆ ಅದನ್ನ ಎಲ್ಲ ಶಾಂತಿಯಿಂದ ಇರಬೇಕು ಅನ್ನೋ ಸಂದೇಶವನ್ನ ನಾವು ಎಲ್ಲ ಕಮ್ಯುನಿಟಿ ಅವ್ರಿಗೂ ಕೂಡ ಸಂದೇಶವನ್ನು ರೀಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನ ನಾವು ಶಾಂತಿಯಿಂದ ಆಚರಣೆ ಮಾಡಬೇಕು. ಮೇನ್ ಜುಲೂಸ್ ಯಾವಾಗ ಓಪನ್ ಆಗುತ್ತೆ ಅಂಡ್ ಕ್ಲೋಸ್ ಆಗುತ್ತೆ ಮತ್ತೆ ಡಿಸ್ಪರ್ಸಲ್ ಅದ್ರ ಮೇಲೆ ಬಂದೋಬಸ್ತ್ ನಾವು ಫೋಕಸ್ ಮಾಡ್ತೀವಿ ಅಂಡ್ ಪ್ರೇಯರ್ ಟೈಮಿಂಗ್ಸ್ ಇರುವಾಗ ಬಂದೋಬಸ್ತ್ ಫೋಕಸ್ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಗಣೇಶ ಕೂಡ ಬರ್ತಾ ಇದೆ ನೆಕ್ಸ್ಟ್ ಮಂತ್. ಸೊ ಅದರಲ್ಲೂ ಕೂಡ ಎಲ್ಲ ಕಮ್ಯುನಿಟೀಸ್ ಬೋತ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಶಾಂತಿಯಿಂದ ಆಚರಣೆ ಮಾಡಿಕೊಂಡು ಒಂದು ಬಾಂಧವ್ಯತೆ ಏನಿದೆ ಮಾನವೀಯಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೋರುತ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ಪ್ರಯುಕ್ತ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಮಾನ್ಯ SP ಸಾಹೇಬರು ಈ ವೇದಿಕೆ ಬಂದು ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಗೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಅದೇ ರೀತಿಯಾಗಿ ಮಾನವೀಯ ಜನತೆ ಸಮಸ್ತ ನಾಗರಿಕರು ಮತ್ತು ಗ್ರಾಮದ ಹಿರಿಯರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಲ್ಲರೂ ಶಾಂತ ರೀತಿಯಿಂದ ಈ ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋಣ, ಶಾಂತಿಯನ್ನ ಕಾಪಾಡಿಕೊಳ್ಳೋಣ. ಥ್ಯಾಂಕ್ ಯು.